ಯಾಕೆ ನೀವು ಕೆಳಗೆ ಯಾಕೆ ಕೂತಿದ್ದೀರಪ್ಪ? ಹಾಂ ಅಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗಿ ಅವ್ರಿಗೆ ಜಾಗ ಮಾಡಿಕೊಡಿ. ನೀವೇ ಕೆಳಗೆ ಕೊಡ್ತಾ ಇದ್ದೀರಾ? ಹಾಂ, ಸಮಸ್ಯೆಗಳು ಎಲ್ಲರೂ ಹೇಳ್ತಾರೆ. ನಾವು ಹೆಂಗೆ ಬಗೆಹರಿಸ್ಬೋದು ಅಂತ ಹೋದರೆ ಬಗೆಹರಿಸ್ಬೋದಾ? ನಿಮಗೊಂದು ತಲೆ ಇದೆಯಲ್ವಾ? ನಿಮ್ಮ ಫ್ರೆಂಡ್ಸೇ ಅಲ್ವಾ ಅವರು? ಅದಕ್ಕೊಂದು ಟೇಬಲ್ ಬೇಕು, ವ್ಯವಸ್ಥೆ ಬೇಕು, ಮಾಡಿಕೊಡ್ಬೋದಲ್ವಾ? ಅನುಸರಿಸ್ಕೊಬೋದಲ್ವಾ? ನಮ್ಮ ಸೊಕ್ಕೆ ಶಾಲೆಗೆ ಬಂದಿದ್ವು, ಅಲ್ಲಿ ಏನು ಪಾಠ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಮೇಡಮ್ ನಮಸ್ತೆ. ಮಕ್ಕಳ ನಮಸ್ತೆ. ಈಗ ಶೌಚಾಲಯ ಹೇಗೆ ಬಳಸಬೇಕು ಅಂತ ಹೇಳಿದಾರಲ್ವಾ ಬೆಳಗ್ಗೆ ಪ್ರೇಯರಲ್ಲಿ, ಓಕೆನಾ? ಇನ್ನು ನೀರು ಬರುತ್ತೆ, ಪ್ರತಿಯೊಂದು ಶೌಚಾಲಯದಲ್ಲೂ ಕೂಡ ನೀವು ಕಸ ಕಡ್ಡಿ ಹಾಕಬಾರ್ದು. ಇಲ್ಲಿವರೆಗೂ ಮಾಡ್ತಾ ಇದ್ರೇನೋ, ಹೌದಾ? ಮಾಡಬಾರ್ದಲ್ವಾ? ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಅಲ್ವಾ? ಇಟ್ಕೊಂತೀರಾ? ಮಾತಾಡಿ ಮಾತಾಡಿ. ಮಾತಾಡಕ್ಕೆ ಬರ್ತಾ ಇಲ್ವಾ? ಯಾರು ಮಾತಾಡ್ತೀರಾ? ಹಾಂ, ಒಂದು ಪೇಪರ್ ಕೂಡ ಅವ್ರದ್ದು ಎಲ್ಲಿ ಬೇಕಲ್ಲ ಹಾಕ್ಬಾರ್ದು ಅಲ್ವಾ? ಪ್ರಜ್ಞಾವಂತರಾಗ್ತೀರಾ? ಇದು ನಮ್ಮ ಶಾಲೆ ಅಲ್ವಾ? ಓಕೆ ಮೇಡಮ್, ಏನು ಪಾಠ ಮಾಡ್ತಿದ್ದೀರಾ? ಅದು ಏನು ಅದು ಆ ಥರ ಕಣ್ಣಿ ಕಟ್ಟಿರೋದು ಏನಕ್ಕೆ? ಡೈರೆಕ್ಷನ್ಸ್ ನಮಗೆ ಮಕ್ಕಳಿಗೆ ಡೈರೆಕ್ಷನ್ಸ್ ಹೇಳ್ತಿದೀವಿ. ಅವರ ರೈಟ್ ಸೈಡ್ ಲೆಫ್ಟ್ ಸೈಡ್ ಅವರಿಗೆ ಡೈರೆಕ್ಷನ್ಸ್ ನಾವು ಫಸ್ಟ್ ಯಾವ ತರ ಮಾಡ್ಬೇಕು ಅಂತ ನಾವು ಒಂದು ಐಡಿಯಾ ಕೊಡ್ತೀವಿ. ಅವ್ರಿಗೆ ಐಡಿಯಾ ಕೊಟ್ಟು ನಾವು ಅವ್ರನ್ನ ಮುಂದೆ ಮೂವ್ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ಯಾವ ರೀತಿ ಡೈರೆಕ್ಷನ್ ಮೇಲೆ ಓಡಾಡಬಹುದು ಅಂತ. ಈಗ ಅವ್ರು ಬರ್ತಾರಾ ನೀವು ಹೇಳಿದ್ರೆ? ಅವ್ರಿಗೆ ಗೊತ್ತಿರ್ಬೇಕಾಗುತ್ತೆ ಡೈರೆಕ್ಷನ್ ರೈಟ್ ಯಾವ್ದು ಲೆಫ್ಟ್ ಯಾವ್ದು ಹೇಳ್ತೀರಾ? ಸ್ವಲ್ಪ ಹೇಳ್ತೀರಾ? ನಿಂತಿದ್ಯಾ? ನಿನ್ನಿಂದ ಸ್ಟ್ರೈಟ್ ಬಾ, ಸ್ಟ್ರೈಟ್ ಬಾ. ನಿನ್ನ ರೈಟ್ ಸೈಡ್ ತಿರ್ಗು, ನಿನ್ನ ರೈಟ್ ಸೈಡ್. ಮತ್ತೆ ಮುಂದೆ ಮೂವ್ ಬಾ, ಸ್ಟ್ರೈಟ್. ಓಕೆ, ಸೂಪರ್. ಸ್ಟಾಪ್. ನಿನ್ನ ರೈಟ್ ಸೈಡ್ ತಿರ್ಗು, ರೈಟ್ ಸೈಡ್. ಓಕೆ ಮತ್ತೆ ನಿನ್ನ ಲೆಫ್ಟ್ ಸೈಡ್. ಮೇಡಮ್, ಇದು ನೀವು ಸ್ಟಾಫ್ ಅಥವಾ ನೀವು ಟೆಂಪ್ರರಿ ಗೆಸ್ಟ್ ಟೀಚರ್? ನೋಡಿ, ಗೆಸ್ಟ್ ಟೀಚರ್ ಆಗಿ ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಖುಷಿ ಆಯಿತು. ಇಲ್ಲಿ ಕಂಪ್ಯೂಟರ್ ಶಿಕ್ಷಕರು ಒಬ್ರು ಬೇಕಲ್ಲ ಮೇಡಮ್? ಓಕೆ, ಮಕ್ಳು ಹೆಂಗೆ ಸ್ಪಂದಿಸ್ತಾ ಇದ್ದಾರೆ ನಿಮಗೆ? ಚೆನ್ನಾಗಿ ಮಾಡ್ತೀವಿ ಮಕ್ಕಳಿಗೆ. ನಾವು ಟೀಚರ್ ಹೆಂಗೆ ಪಾಠ ಮಾಡ್ತಿದ್ದಾರೆ? ಅವ್ರಿಗೊಂದು ಧನ್ಯವಾದ ಹೇಳೋಣ. ಹೇಳಿ, ಧನ್ಯವಾದ ಹೇಳಿ. ಹೇಳಿ, ಧನ್ಯವಾದಗಳು ಟೀಚರ್ ಹೇಳಿ. ಓಕೆ, ಎಲ್ಲರೂ ಕೂಡ ಚೆನ್ನಾಗಿ ಓದಬೇಕು, ಹಂಗೆ ಉತ್ತಮ ಪ್ರಜೆಗಳಾಗಬೇಕು. ಆಗ್ತೀರಾ? ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಶಾಲೆ ನೋಡೋಣ ಮೇಡಮ್. ಇಲ್ಲಿ ಶೌಚಾಲಯ ಬಳಸೋದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ? ಪ್ರೇರಲ್ಲೆಲ್ಲ ಹೇಳಿದ್ದು. ಹಾಂ, ಈಗ ಏನು ಪಾಠ ಮಾಡ್ತಾ ಇದ್ದಾರೆ ಮೇಡಮ್? ಏನು ಮಾಡ್ತಾ ಇದ್ದೀರಿ ಅಂತ ಒಂದು ಸ್ವಲ್ಪ. ನೀವು ಹೊಸ್ದಾಗಿ ಬಂದಿರೋರಲ್ಲ ಮೇಡಮ್? ಹಾಂ, ಯಾವ ಊರು ಮೇಡಮ್ ನಿಮ್ಮ ಹೆಸರು? ಗಿರಿಯಪ್ಪ. ಇದು ಮ್ಯಾಪ್ಗಳ ಬಗ್ಗೆ ಪರಿಚಯ ಇದೆಯಾ? ಓಕೆ, ಈಗ ಕೇಳಿದ್ರೆ ಹೇಳ್ತೀರಾ? ಇದರಲ್ಲಿ ಕರ್ನಾಟಕ ಎಲ್ಲಿದೆಯಪ್ಪ? In which side? You tell that. Okay, here this is south. This side is called southwest. You say as south. Karnataka is located in the southwest side. Southwest side. South and west not. Southwest side. So this is called south. Upper part is called north. This side is called west. This side east. There are 29 states. How many states are there? 29 states. Come on, tell the union territories. ಮೇಡಮ್, ಇದು ನೀವು ಮ್ಯಾಥ್ಸ್ ಟೀಚರ್, ಮ್ಯಾಥ್ಸ್ ಅಲ್ಲಿ ಇದು ಬಂದಿದೆಯಾ? ಮ್ಯಾಥ್ಸ್ ಅಲ್ಲಿ ಇದು ಬಂದಿದೆ, ಅದಕ್ಕೆ. ಇಲ್ಲಿ ನೋಡಿ, ನಿಮಗೆ ಈ ಬೋರ್ಡ್ ಗ್ರೀನ್ ಬೋರ್ಡ್ ಬೇಕು ಅಂತ ಕೇಳಿದ್ರಿ, ಅಂದ್ರೆ ಡಸ್ಟ್ ಆಗ್ದಂಗೆ, ಹೌದಲ್ವಾ? ನೋಡೋಣ, ಅದನ್ನ ಸದ್ಯದಲ್ಲಿ ಏನಾದ್ರು ವ್ಯವಸ್ಥೆ ಮಾಡೋಣ, ಕೇಳ್ಕೊಳ್ತೀವಿ ನಾವು ಕೂಡ. ಈ ಮಾನಿಟರ್ ಮುಖಾಂತರ ಮಾಡ್ತಾ ಇದ್ದೀರಾ ಮೇಡಮ್? ಸ್ಮಾರ್ಟ್ ಬೋರ್ಡ್ ಮಾಡ್ತೀರಾ? ಕ್ಲಾಸ್ ಆಗ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಶಾಲೆ ಹೋಗ್ತೀವಿ. ಸರ್ ನಮಸ್ತೆ. ಮೇಡಮ್, ಒಳಗೆ ಬರ್ಬೋದಾ? ವಿಡಿಯೋ ಆಗ್ತಾ ಇದೆ. ಮಕ್ಕಳ, ಶೌಚಾಲಯ ಇನ್ನೆಲ್ಲ ಬಳಸ್ಬೋದು ನೀವು, ಎಲ್ಲ ತಕ್ಕಲೂ ನೀರು ಬರುತ್ತೆ. ನೀವೇನಂದರೆ ಶೌಚಾಲಯಕ್ಕೆ ಬೇರೆ ಬೇರೆ ಸೀಮೆ ಸುಣ್ಣ ಈ ಥರದ್ದು ಏನೇನೋ ವಸ್ತುಗಳನ್ನ ಹಾಕ್ತಾ ಇದ್ದಾರೆ ಸಣ್ಣ ಹುಡುಗರು, ಅದನ್ನು ಹಾಕ್ಬಾರ್ದು. ಇನ್ನು ಎಲ್ಲಿ ಬೇಕಲ್ಲಿ ಪೇಪರ್ ಹಾಕ್ತಾಯಿದ್ದೀರಾ, ಕವರ್ ಹಾಕ್ತಾಯಿದ್ದೀರಾ, ಅದು ಮಾಡಬಾರ್ದು. ಮಾಡೋಲ್ಲ ತಾನೇ? ಪ್ರಜ್ಞಾವಂತ ಪ್ರಜೆಗಳಾಗ್ತಿರ್ತಾನೆ. ಮಾಡ್ತೀರಾ? ಅಲ್ಲಿ ಶೌಚಾಲಯ ಶುಚಿ ಇಲ್ಲ ಅಂದರೆ ಶಿಕ್ಷಕರಿಗೆ ಹೇಳ್ರಿ, ಅದು ಶುಚಿ ಮಾಡಿಸ್ಕೊಡ್ತಾರೆ. ಆಗ್ಬೋದಾ? ಇನ್ನು ನೀರು ಬರುತ್ತೆ. ಓಕೆನಾ ಮೇಡಮ್? ಪಾಠ ಏನು ಮಾಡ್ತಾ ಇದ್ರಿ ಅಂತ? ಹಾಂ ಸರ್. ಓಕೆ ಮೇಡಮ್, ನೀವು ಪರಿಚಯ ಮಾಡಿಕೊಡಿ. ನೀವು ಇಲ್ಲಿ ಟೀಚರು, ಏನು ಮಾಡ್ತಾಯಿದ್ದೀರಾ? ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಈಗ ಯಾವ ಟೀಚಿಂಗ್ ಮಾಡ್ತಾ ಇದ್ದೀರಾ? ಮಕ್ಕಳ ಸ್ಪಂದನೆ ಹೇಗಿದೆ? ಇನ್ನೇನು ಬೇಕು ಶಾಲೆಗಳಿಗೆ? ನನ್ನ ಹೆಸರು ರೇಣುಕಾ ಅಂತ. ಹಾಂ, ನಾನೀಗ 5th ಸ್ಟ್ಯಾಂಡರ್ಡಿಗೆ ಮ್ಯಾಥ್ಸ್ ಮಾಡ್ತೀನಿ.
ಪರವಾಗಿಲ್ಲ ರೆಸ್ಪಾನ್ಸು ಎಬವ್ 50 ಇದ್ದಾರೆ, ಹಾಂ ಬಿಲೋ ಅವರೇಜ್ ಇದ್ದಾರೆ. ಹಾಂ. ಹಾಗಾಗಿ ಪರವಾಗಿಲ್ಲ. ಇನ್ನು ನೆಸೆಸಿಟಿ ನಿಮಗೆ ಗ್ರೀನ್ ಬೋರ್ಡ್ ಈ ಥರದ ವ್ಯವಸ್ಥೆಗಳು ಬೇಕಾ? ಈಗ ಕೊಟ್ಟರೆ ಡಿಪಾರ್ಟ್ಮೆಂಟಿಂದ ಓಕೆ, ಇದು ನೋಡೋಣ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಏನಾದರೂ ಇದನ್ನು ಮಾಡ್ಬೋದಾ ಅಂತ ನೋಡ್ತೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಈ ಶಾಲೆಯಲ್ಲಿ 350 ಸ್ಟ್ರೆಂತ್ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಯಾರು ಇಲ್ವಾ? ನೋ ಸರ್. ಓಕೆ, ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡ್ತೀರಾ? ಇಂಗ್ಲೀಷ್ ನೋಟ್ಸ್ ಬರಿತಾ ಇದ್ದೀರಾ? ನೀವು ಬರ್ಕೊಡ್ತಾ ಇದ್ದೀರಾ? ನೀವು ಗೈಡ್ ಮಾಡ್ತಾ ಇದ್ದೀರಾ? ಓಕೆ. ಈಗ ನಿಮಗೆ ಒಂದು ಸೂಚನೆ ಹೇಳೋದಕ್ಕೆ ಬಂದಿದ್ದೀನಿ. ಶೌಚಾಲಯಗಳಲ್ಲಿ ರಬ್ಬರು, ಪೆನ್ಸಿಲು, ಸಿಮೆ ಸುಣ್ಣ ಈ ರೀತಿ ಹಾಕ್ತಾ ಇದ್ದೀರಾ, ಹೌದಾ? ಯಾಕೆ ಹಾಕ್ತಾ ಇದ್ದೀರಾ? ಹಾಕ್ಬಾರ್ದಲ್ವಾ? ಅದು ಕಟ್ಕೊಂಡ್ರೆ ಹೋಗಲ್ಲ ತಾನೆ. ಆ ವೆಸ್ಟರ್ನ್ ಟಾಯ್ಲೆಟು, ಇಂಡಿಯನ್ ಟಾಯ್ಲೆಟ್ ಏನೇನು ಇದೆಯಲ್ಲ ಎಲ್ಲದನ್ನೂ ನೀವು ಬಳಸಿ, ಓಕೆನಾ? ಎಲ್ಲದನ್ನೂ ಬಳಸಿ, ಆದರೆ ಅತ್ಯುತ್ತಮವಾಗಿ ಬಳಸಿ. ನೀರು ಬರೋಂಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಓಕೆನಾ? ನೀರು ಬರ್ತಾ ಇಲ್ಲ, ಕಟ್ಕೊಂಡಿದೆಯಾ, ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಮಾಸ್ಟ್ರಿಗೆ ಹೇಳ್ರಿ, ಏನೇ ಪ್ರಾಬ್ಲಮ್ ಆದರೂ ನೀವು ಮಾಸ್ಟ್ರಿಗೆ ಹೇಳ್ರಿ, ಕ್ಲಿಯರ್ ಮಾಡಿಕೊಡ್ತಾರೆ. ಎಲ್ಲದನ್ನೂ ಬಳಸಿ, ಓಕೆನಾ? ಆದರೆ ಅತ್ಯುತ್ತಮವಾಗಿ ಬಳಸಬೇಕು. ಕಸ ಕಡ್ಡಿಗಳು ಹಾಕಂಗಿಲ್ಲ, ಹಾಕಲ್ಲ ತಾನೆ? ಹಾಂ, ಓಕೆ. ಇಲ್ಲೆಲ್ಲೋ ಯಾಕೆ ನೀವು ಕೆಳಗೆ ಯಾಕೆ ಕೂತಿದ್ದೀರಪ್ಪ? ಹಾಂ, ಅಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗಿ ಅವ್ರಿಗೆ ಜಾಗ ಮಾಡಿಕೊಡಿ. ನೀವೇ ಕೆಳಗೆ ಕೊಡ್ತಾ ಇದ್ದೀರಾ? ಹಾಂ, ಸಮಸ್ಯೆಗಳು ಎಲ್ಲರೂ ಹೇಳ್ತಾರೆ. ನಾವು ಹೆಂಗೆ ಬಗೆಹರಿಸ್ಬೋದು ಅಂತ ಹೋದರೆ ಬಗೆಹರಿಸ್ಬೋದಾ? ನಿಮಗೊಂದು ತಲೆ ಇದೆಯಲ್ವಾ? ನಿಮ್ಮ ಫ್ರೆಂಡ್ಸೇ ಅಲ್ವಾ ಅವರು? ಅದಕ್ಕೊಂದು ಟೇಬಲ್ ಬೇಕು, ವ್ಯವಸ್ಥೆ ಬೇಕು, ಮಾಡಿಕೊಡ್ಬೋದಲ್ವಾ? ಅನುಸರಿಸ್ಕೊಬೋದಲ್ವಾ? ಏ ಎದಳಿ ಎದಳಿ ಎದಳಿ, ಇನ್ನಲ್ಲಿ ಕೂತ್ಕೊಳ್ಳಿ. ಓಕೆ, ಪೇಪರು ಕಸ ಎಲ್ಲೂ ಹಾಕ್ಬಾರ್ದು. ನಮ್ಮ ಶಾಲೆ ಶುಚಿಯಾಗಿ ಇಟ್ಕೊಳ್ಳೋದು ಯಾರು ಜವಾಬ್ದಾರಿ? ಇಟ್ಕೊಂತೀರಲ್ವಾ? ಒಳ್ಳೆ ಪ್ರಜ್ಞಾವಂತರ ಪ್ರಜೆಗಳಾಗ್ತಿರಲ್ವಾ? ಹಾಕಬಾರ್ದು. ಈಗ ನಿಮಗೆಲ್ಲ ಏನೇನು ಬೇಕು ವ್ಯವಸ್ಥೆ ಸಣ್ಣದಾಗಿ ಮಾಡ್ತಾ ಇದೀವಲ್ವಾ, ಅದು ಚೆನ್ನಾಗಿರಬೇಕು. ಈಗ ಒಂದು ಮೊನ್ನೆ ಹಾಕಿದ ನೆಲ್ಲಿ ಮತ್ತೆ ಮುರಿದೋಗಿದೆ. ನೀವು ಯಾವ ನೆಲ್ಲಿನೂ ಮುಟ್ಟಬೇಡಿ, ನೀವು ವಾಲ್ಗಳು ಮುಟ್ಟಬೇಡಿ. ನಿಮಗೆ ಬೇಕಾದಂಥ ನೀರು ಬೇಕಾ ಅದೊಂದು ನೆಲ್ಲಿ ಮಾತ್ರ ಮುಟ್ಟಿ. ಎಲ್ಲದನ್ನೂ ಮುಟ್ಟೋದು, ಎಲ್ಲದನ್ನೂ ಹಾಳು ಮಾಡೋಂಥದ್ದು ನಿಮಗೆ ತಿರುವಾಗಿ ಬರಲ್ಲ, ಗೊತ್ತಾಗಲ್ಲ ಯಾವ ಕಡೆಯಿಂದ. ಈ ಒಂದು ಕೆಲಸ ಮಾಡಿ, ನಿಮಗೆ ನೀರು ಬರೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಏನೇ ಇಲ್ಲ ಅದು ನೋಡ್ತೀವಿ, ಓಕೆನಾ? ಇನ್ನು ಮುಂದೆ ಅದು ಆಗಿಲ್ಲ ಅಂದರೆ ಶಿಕ್ಷಕರಿಗೆ ಹೇಳ್ಬೇಕು, ನೀವು ಸರಿ ಮಾಡಿಕೊಡ್ತಾರೆ, ಓಕೆನಾ? ಪೈಪ್ಲೈನ್ ಇದೆ, ಎಲ್ಲ ಇದೆ. ಎಲ್ಲ ವಾಶ್ರೂಮು ಬಳಸಿ, ಎಲ್ಲದನ್ನೂ ಓಪನ್ ಮಾಡಿಸಿದ್ದೀವಿ, ಓಕೆನಾ? ವೆಸ್ಟರ್ನ್ ಟಾಯ್ಲೆಟ್ ಇದೆಯಾ ಮಾಡಿ. ನೀವು ಎಲ್ಲೂ ಕೂಡ ಕ್ಯೂ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಬೇಗ ಬೇಗ ಮುಗಿಸ್ಕೊಬೇಕು, ಶಾಲೆಗೆ ಬರಬೇಕು. ಪಾಠ ಕಲಿಯಕ್ಕೆ ಬಂದಿದ್ದೀರಾ, ಶುಚಿತ್ವ ಕಲಿಯಕ್ಕೆ ಬಂದಿದ್ದೀರಾ, ಒಳ್ಳೆತನ ಕಲಿಯಕ್ಕೆ ಬಂದಿದ್ದೀರಾ. ಅದಾಗುತ್ತಾ? ವಿಡಿಯೋ ಆಗ್ತಾ ಇದೆ, ನಿಮ್ಮ ಮೇಲೆ ಭಾರತದ ಭವಿಷ್ಯ ಇದೆ, ನಂಬೋದಾ ಜನ? ಪ್ರಜ್ಞಾವಂತ ಪ್ರಜೆಗಳಾಗ್ತಾ ಇದ್ದೀರಾ? ಥ್ಯಾಂಕ್ ಯು. ನಮ್ಮೂರು ಅಂಗನವಾಡಿ ಮೇಡಮ್, ನಮಸ್ತೆ. ವಿಡಿಯೋ ಆಗ್ತಾ ಇದೆ. ಈಗ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಇತ್ತಲ್ಲ ಅದು ಸಾರ್ಟ್ ಔಟ್ ಮಾಡಿದ್ದೀವಿ. ಸಿಮೆಂಟ್ ಹಾಕಿದ್ದೀವಿ, ಇವತ್ತೊಂದು ಸ್ವಲ್ಪ ಸಿಮೆಂಟ್ ಹಾಕಿದ್ದೀವಿ. ಇವತ್ತು ನೀರು ಹಾಕ್ಬೇಡಿ, ನಾಳೆ ಹಾಕಿ. ಮಕ್ಕಳು ಹೇಗೆ ನಡೀತಾ ಇದೆ ಅಂಗನವಾಡಿ? ಇದು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ? ಯೂಸ್ ಮಾಡಿರ್ತೀರಾ? ಓಕೆ. ಅಂದರೆ ಧೂಳು ಬೀಳ್ದಂಗೆ ಇಟ್ಕೊಂಡಿದ್ದೀರಾ? ಎಲ್ಲ ಅದ್ರಲ್ಲಿ ನೋಡ್ತೀರಾ ಪಾಪ? ನೋಡ್ತೀರಾ? ಚೆನ್ನಾಗಿರುತ್ತಾ? ಹಾಂ, ಚೆನ್ನಾಗಿ ಆಟ ಆಡ್ತೀರಾ? ಓಕೆ. ಊಟ ಎಲ್ಲ ಚೆನ್ನಾಗಿರುತ್ತಾ? ಥ್ಯಾಂಕ್ ಯು ಮೇಡಮ್. ಏನು ಅಕ್ಕಿ ಹಾರಿಸ್ತಾ ಇದ್ದೀರಾ? ಹಾಂ, ಏನು ನೋಡಿ, ಬಾರಿ ಕಲ್ಲು ಆಗಿದ್ದಾವೆ ಅಂತ ಕೂಡ ಹೇಳ್ಬೇಕು. ಈ ಥರ ಕಲ್ಲು ಬರ್ತಾ ಇದೆ ಅಂದರೆ ಡಿಪಾರ್ಟ್ಮೆಂಟಿಗೆ ಹೇಳ್ಬೇಕು, ಮಾಡ್ಕೊಳ್ಳಿ. ಓಕೆ, ಅದೊಂಚೂರು ನೋಡಿ ನೀರಿಂದು ನಾಳೆ ಹಾಕಿ. ಇವತ್ತು ಸಿಮೆಂಟ್ ಮಾಡಿದ್ದೀನಿ, ನಾಳೆಗೆ ಹಾಕಿ. ಅಡುಗೆ ಅದು ಏನು ಮೊಟ್ಟೆ ಸುಲಿತಾ ಇದ್ದೀರಾ? ಓಕೆ. ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಾ? ನಿಮಗೇನಾದ್ರು ಪ್ರಾಬ್ಲಮ್ ಇದೆಯಾ? ಓಕೆ. ನಾನಾ? ಇರ್ಲಿ, ಮಕ್ಳಿಗೆ ಕೊಡ್ರಿ. ಇಲ್ಲ, ಅದು ಮಕ್ಳದು. ಇಲ್ಲ, ಮಾಡಿ. ಸರ್ ಮೇಡಮ್, ಒಂದು ನಿಮಿಷ. ನೀವು ಪಿ ಟೀಚರ್ ಅಲ್ವಾ? ಕ್ಲಾಸ್ ತಾಂತ ಇದ್ದೀರಾ? ವಿಡಿಯೋ ಆಗ್ತಾ ಇದೆ, ಹೇಳಿ. ಅನಿತಾ ಮಿಸ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಕ್ಲಾಸ್ ತಾಂತೀರಾ. ತುಂಬ ಧನ್ಯವಾದಗಳು ನಿಮಗೆ. ಒಂದು ಮಕ್ಕಳು ಮಾಹಿತಿ ಕೊಡ್ಬೋದಾ? ಏನು ನಾಡಗೀತೆ, ಜಯ ಬರ್ದಿರೋರು ಅದೆಲ್ಲ ಒಂಚೂರು ಮಾಹಿತಿ ಕೊಟ್ಟರೆ ನೆನ್ಪಿಟ್ಕೊಂಡು ನೋಡಿ. ಟೀಚರ್ ಚೆನ್ನಾಗಿ ಪಾಠ ಮಾಡ್ತಿದಾರಾ? ಅವ್ರಿಗೊಂದು ಧನ್ಯವಾದ ಹೇಳ್ಬೋದಾ? ಹೇಳಿ ಮತ್ತೆ ಧನ್ಯವಾದನಾ. ಏನಿಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದು. ನೀವು ಚಿಕ್ಕ ಮಕ್ಕಳಿಗೆ ಯೂರಿನಲ್ಸ್ ಪ್ರಾಬ್ಲಮ್ ಇತ್ತಲ್ಲ, ಟಾಯ್ಲೆಟಿಗೆ ಹೋಗೋದೆಲ್ಲನ, ಅದು ಸರಿ ಮಾಡ್ತಾ ಇದ್ದಾರೆ. ನಲ್ಲಿ ಎಲ್ಲ ಹಾಕಿದ್ದಾರೆ. ನೀವು ಯಾವುದೇ ನಲ್ಲಿ ಮುಟ್ಟಬೇಡಿ.
ಆಮೇಲೆ ಚಾಕ್ ಪೀಸ್ ಹಾಕೋಂಥದ್ದು. ಹಾಂ, 2 ಮಾಡ್ತಾರೆ. ಅಲ್ಲಿಗೆ ನೀರಿಲ್ಲ, ಆ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾರೋ ನೆಲ್ಲಿನ ಮುರಿದು ಬಿಟ್ಟಿದ್ದಾರೆ. ಯಾರೋ ಇರಲಿ ಯಾರಾದರೂ ಓಕೆ, ಇರಲಿ. ಇನ್ನು ಮುಂದೆ ಆ ಥರ ಮಾಡಲ್ಲ ಅವರು. ಓಕೆನಾ? ಮಾಡಲ್ಲ ತಾನೆ? ಹಾಂ, ನೀವೆಲ್ಲ ಏನು ಮಾಡಬೇಕು? ಶುಚಿತ್ವವಾಗಿ ಇಟ್ಕೊಬೇಕು. ರಬ್ಬರು ಪೆನ್ಸಿಲ್ ಅದಕ್ಕೆ ಹಾಕಬಾರ್ದು. ನಮ್ಮ ಶಾಲೆ ಅಲ್ವಾ ಇದು? ಒಳ್ಳೆ ಮಕ್ಕಳಾಗ್ತೀರಾ? ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಶಿಕ್ಷಕರಿಗೆ ಹೇಳ್ತೀರಾ? ಮೇಡಮ್, ಎಲ್ಲ ಯೂರಿನಲ್ಸ್ನು ಓಪನ್ ಮಾಡಿಸಿದ್ದೀವಿ. ಅದು ಆದಷ್ಟು ಅವರು ರೆಡಿ ಮಾಡಿಕೊಡ್ತಾರೆ. ಮಾಸ್ಟ್ರಿಗೂ ಹೇಳಿದ್ದೀವಿ ಒಂಚೂರು ಎಲ್ರಿಗೂ ಒಂಥರ ಆ ಅವೇರ್ನೆಸ್ ಶುಚಿತ್ವದ ಕಡೆ. ನೀವು ದೈಹಿಕ ಶಿಕ್ಷಕರ ಹೊಸ್ದಾಗಿ ಬಂದಿರೋದಲ್ಲ ಮೇಡಮ್? ಓಕೆ. ಬೆಳಿಗ್ಗೆ ಪ್ರೇಯರಲ್ಲೂ ಕೂಡ ಸರ್ ಹೇಳಿದ್ರು. ಹಾಂ, ಅದೆಲ್ಲ ಚಾಕ್ಲೇಟ್ ಕವರ್ ಅದೆಲ್ಲ ಹಾಂ, ಓಕೆ. ಥ್ಯಾಂಕ್ ಯು ಮೇಡಮ್. ಮಕ್ಕಳು, ಒಂದು ನಿಮಿಷ. ಈ ಪೇಪರ್ ಯಾರಪ್ಪ ಹಾಕಿರೋದು? ಇರಲಿ, ಯಾರನ್ನ ಕಂಡುಹಿಡಿಯೋದಲ್ಲ. ಯಾರು ತಪ್ಪು ಮಾಡ್ತಾ ಇದ್ದೀರಾ? ನಾವ್ಯಾರು ತಪ್ಪು ಮಾಡಿ ಬರ್ತಾನೆ ಇದಕ್ಕೆ 1 ರೂಪಾಯಿ 2 ರೂಪಾಯಿ ಖರ್ಚಾಗಿರುತ್ತಲ್ವೇನಪ್ಪ? ನಿಮ್ಮ ಅಪ್ಪ ಅಮ್ಮ ದುಡ್ಡಲ್ವ ಇದು? ಆಮೇಲೆ ಎಲ್ಲಿ ಬೇಕಲ್ಲ ಹಾಕೋದು, ಕಸ ಹಾಕೋದು, ಇದೆಲ್ಲ ಪ್ರಜ್ಞಾವಂತಿಕೆ ಅಲ್ಲ. ಓಕೆನಾ? ನಾವು ಒಳ್ಳೆ ಪ್ರಜೆಗಳಾಗಬೇಕು ತಾನೆ? ಹೌದಲ್ವಾ? ಒಳ್ಳೆ ಮಕ್ಕಳಾಗಬೇಕು ತಾನೆ? ನಮ್ಮ ಶಾಲೆ ತಾನೆ, ಗಲೀಜಾಗಿ ಇಟ್ಕೊಂಬಾರ್ದು ತಾನೆ? ಓಕೆ. ಈಗ ನಿಮಗೆ ಹೇಳಕ್ಕೆ ಬಂದಿರೋದು ವಿಷಯ ಏನಂದರೆ, ಟಾಯ್ಲೆಟಲ್ಲಿ ಸುಮಾರು ರಬ್ಬರು ಪೆನ್ಸಿಲ್ಲು ಹಾಕ್ತಾ ಇದ್ದೀರಾ. ಅವೆಲ್ಲ ಓದೋ ಅಂಥ ವಸ್ತುಗಳು, ಬರೆಯೋಂಥ ವಸ್ತುಗಳು, ಅದನ್ನು ತಗೊಂಡೋಗಿ ಅಲ್ಲಿಗೆ ಹಾಕ್ತಾ ಇದ್ದೀರಾ. ಹಾಗಾಗಿ ಕಟ್ಕೊತಾ ಇದೆ. ನಿಮಗೆ ಎಷ್ಟೇ ವ್ಯವಸ್ಥೆ ಆದರೂ ಕೂಡ ಅದು ಮತ್ತೆ ನಿಮಗೆ ತೊಂದರೆ ಆಗ್ತಾ ಇದೆ. ಇದು ಆಗಬಾರ್ದು ಅಂದರೆ ನೀವೇನು ಮಾಡಬೇಕು? ಹಾಕಬಾರ್ದು. ಹಾಕಲ್ಲ ತಾನೇ? ಇನ್ನು ಮುಂದೆ ಚಾಕ್ಲೇಟ್ ಕವರು, ಇನ್ನೊಂದು, ಮತ್ತು ನೀವು ಎಲ್ಲಿ ಅದನ್ನು ಸೇರಿಸ್ಬೇಕು? ಡಸ್ಟ್ಬಿನ್ ಅಂತಿದೆ, ಡಸ್ಟ್ಬಿನಿಗೆ ಹಾಕಿ. ಆಗುತ್ತಾ? ತುಂಬ ಶುಚಿತ್ವವಾಗಿ ಇಟ್ಕೊಬೇಕು ನಮ್ಮ ಶಾಲೆನ. ಇಟ್ಕೊಂತೀರಾ? ಈ ಸಿಸ್ಟಮ್ ಮುಖಾಂತರ ಪಾಠ ಮಾಡ್ತಾ ಇದ್ದಾರಾ? ಹಾಂ, ಏನಾಗ್ತಾರೆ? ಅರ್ಥ ಆಗ್ತಾರಾ? ಚೆನ್ನಾಗಿ ಪಾಠ ಮಾಡ್ತಿದ್ದಾರಾ? ಎಲ್ಲ ಊಟದಲ್ಲೆಲ್ಲ ಸರಿ ಇದೆಯಾ? ಮೊಟ್ಟೆ ಇನ್ನೇನು ಎಲ್ಲದನ್ನೂ ತಿಂತಿದ್ದೀರಾ? ಬಾಳೆಹಣ್ಣು ತಿನ್ನಲ್ವಾ? ತಿನ್ನೋರು ತಿಂತಿದ್ದೀರಾ? ಹಾಂ, ಏನೇ ತೊಂದರೆ ಆದರೂ ಮಾಸ್ಟ್ರಿಗೆ ಹೇಳಬೇಕು. ಶೌಚಾಲಯದಲ್ಲಿ ನೀರು ಬರೋಂಗೆ ಮಾಡ್ತಾರೆ, ಫಿಲ್ಟರ್ ನೀರು ಕುಡಿಯೋದು ಮಾಡ್ತಾರೆ. ನೀವೆಲ್ಲರೂ ಕೂಡ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು. ಈಗ ನೀರು ಬರೋಂಗೆ ಮಾಡ್ತಾರೆ ಪುಟ, ನೀರು ಬರೋಂಗೆ ಮಾಡ್ತಾರೆ. ವೆಸ್ಟರ್ನ್ ಟಾಯ್ಲೆಟು, ಇಂಡಿಯನ್ ಟಾಯ್ಲೆಟ್ ಎಲ್ಲ ಬಳಸ್ತೀರಾ? ಎಲ್ಲದೂ ನೀರು. ಅದು ಬಳದ ಮೇಲೆ ಏನು ಮಾಡ್ಕೋ? ಅಲ್ಲಿರೋ ನೀರುಗಳನ್ನ ನಾನು ಮಾಡ್ಕೊ ನೀರು ಹಾಕಿ ಬರ್ಬೇಕು. ಅಷ್ಟು ಬಿಟ್ಟರೆ ನೀವು ಆ ವಾಲ್ಗಳನ್ನ ತಿರ್ಬೋದು, ಕ್ಲೀನ್ ಮಾಡೋದನ್ನೆಲ್ಲ ನೀವು ಮಾಡಬೇಡಿ. ಅವ್ರು ಮಾಡ್ತಾರೆ. ಓಕೆನಾ? ಬರಲಾ? ಥ್ಯಾಂಕ್ ಯು. ಯಾರು ಕ್ಲಾಸ್ ಇರೋದೀಗ? ಬರ್ತಾರಾ? ಬಂದಿಲ್ಲ. ಮತ್ತೆ ಬೇರೆಯವ್ರಿಗೆ ಹೇಳಿದ್ದೀರಾ ಕ್ಲಾಸ್ ತಗೊಳಕ್ಕೆ? ಯಾರು ಲೀಡರ್? ಯಾರು ಮಾಡಿದ್ದಾರೆ? ಬರೆಯಕ್ಕೆ ಕೊಟ್ಟು ಹೋಯ್ತಾರಾ? ಓಕೆ. ಗಲಾಟೆ ಮಾಡ್ದಂಗೆ ಬರ್ಕೊಂತೀರಾ? ಈ ಕಸ ಏನು ಮಾಡಬೇಕು? ಈಗ ಈ ಕಸ ಯಾರು ತೆಗ್ದಾಕ್ತೀರಾ? ಹಾಂ, ಸೂಪರ್. ಈ ಥರ ನಾನು ಮಾಡ್ತೀನಿ, ನಾನು ಜವಾಬ್ದಾರಿ ತಂತೀನಿ, ಈ ದೇಶ ನಂದು ಅನ್ನೋದು ಬರಬೇಕು. ಬರ್ತಿದಾ? ಹಾಂ, ನೀವೆಲ್ಲ ಒಳ್ಳೆ ಪ್ರಜೆಗಳಾಗ್ತೀರಾ? ಹಾಂ, ಓಕೆ, ಸೂಪರ್. ಇದು ನಾನೇ ಆಗ್ತೀನಿ ಈಗ. ಓಕೆನಾ? ಓಕೆ. ನೋಡಿದ್ರಲ್ಲ ಶಾಲೆ, ಇದೊಂದಿಷ್ಟು ವ್ಯವಸ್ಥೆಗಳು ಸರಿಯಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಆದಷ್ಟು ನೋಡೋಣ, ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ತಾ ಇದ್ದೀವಿ. ಅವರು ಮಕ್ಕಳಲ್ವಾ, ಹಂಗಾಗಿ ಇದೆಲ್ಲ STMC ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಟಾಯ್ಲೆಟಿನ ವಿಚಾರದ ಒಂದು ಸ್ವಲ್ಪ ಆಗಬೇಕು ಬದಲಾವಣೆಗಳು. ಮೇಡಮ್, ಒಂದು ನಿಮಿಷ. ವಿಡಿಯೋ ಆಗ್ತಾಯಿದೆ, ಪಾಠ ಮಾಡಿ. ಮಕ್ಕಳು, ನೀವು ಗೆಸ್ಟ್ ಟೀಚರ್ ಅಲ್ವಾ? ಏನು ಹೆಂಗೆ ನಡೀತಾ ಇದೆ ಅದು ಒಂಚೂರು ಶೌಚಾಲಯದ ಬಗ್ಗೆ ಅವ್ರಿಗೆ ಮಾಹಿತಿ ಹೇಳಬೇಕು. ಪಾಪ ನೀವೆಲ್ಲರೂ ಕೂಡ ಟಾಯ್ಲೆಟಿಗೆ ಹೋಗ್ತಿರಲ್ವಾ? ಅಲ್ಲಿ ಸ್ಟ್ಯಾಂಡ್ ಮಾಡಿದ್ದೀವಿ ನಿಮಗೆ ಹೈಟ್ ಆಗಂಗೆ. ಓಕೆನಾ? ನೀವು ಅದ್ರ ಮೇಲೆ ಹತ್ತಿ ಯೂರಿನಲ್ಸ್ ಮಾಡ್ಬೋದು. ನೀವು ಎಲ್ಲೂ ಕೂಡ ನೀರು ಹಾಕಕ್ಕೆ ಹೋಗಬೇಡಿ. ಅವ್ರು ಕ್ಲೀನ್ ಮಾಡ್ತಾರೆ. ಯಾರು ಹೇಳಿ? ಅವರು ಕ್ಲೀನ್ ಮಾಡ್ತಾರೆ. ನಿಮಗೆ ನೀರು ಬರ್ತಾ ಇಲ್ಲ ಅಂದರೆ ಟೀಚರಿಗೆ ಬಂದು ಹೇಳಬೇಕು, ಮೇಡಮ್ಗೆ ಹೇಳ್ತೀರಾ? ಓಕೆ. ಏನು ಪಾಠ ಮಾಡ್ತಾಯಿದ್ದೀರಿ ಮೇಡಮ್? ನಂಬರ್ಸ್. ಯಾರಾದರೂ ಹೇಳ್ತೀರಾ? ಅದನ್ನು ಓದ್ತೀರಾ? ಯಾರು ಹೇಳ್ತೀರಾ? ಹೇಳು ಪುಟ್ಟ, ಎದ್ದೇಳು. LKGನ ಇದು? UKGನ? ಹಾಂ. ನೋಡಿ, ಓಕೆ, ಥ್ಯಾಂಕ್ ಯು. ಸಾಕು ಪುಟ್ಟ. ಅಂದರೆ ನಿಮಗೆ ಈ ವ್ಯವಸ್ಥೆ ಸರಿ ಆಗಬೇಕು. ಸಿಮೆ ಸುಣ್ಣ, ಪೆನ್ಸಿಲ್ ಅದನ್ನೆಲ್ಲ ಅಲ್ಲಿಗೆ ಹಾಕ್ತಾ ಇದ್ದೀರಲ್ಲ, ಪೇಪರ್ ಅವ್ರದ್ದು ಹಾಕೋದು, ಇದನ್ನೆಲ್ಲ ಮಾಡಬಾರ್ದು. ಮಾಡಲ್ಲ ತಾನೆ? ಓಕೆನಾ? ಒಳ್ಳೆ ಹುಡುಗರಾಗ್ತೀರಾ? ಹಾಂ, ಥ್ಯಾಂಕ್ ಯು ಮೇಡಮ್. ಸರ್ ಬಂದ್ರಾ? ಹಾಂ ಮೇಡಮ್, ಒಂದು ನಿಮಿಷ.
ಗೆಸ್ಟ್ ಟೀಚರ್ ಅಲ್ಲ ಸರ್ ಏನು? ಏನಿಲ್ಲ, ಒಂದು ಮಕ್ಕಳಿಗೆ ಒಂದು ಮಾತು ಮೇಡಮ್, ವಿಡಿಯೋ ರನ್ ಆಗ್ತಾ ಇದೆ. ಪುಟ ಎಲ್ಲರೂ ಕೂಡ ಶೌಚಾಲಯಕ್ಕೆ ಹೋದಾಗ ನಿಮಗೆ ಹೈಟ್ ಆಗಕ್ಕೆ ಒಂದು ಶೌಚಾಲಯ ಸ್ಟ್ಯಾಂಡ್ ಮಾಡಿದ್ದಾರೆ ಗೊತ್ತಲ್ಲಿ, ಅದ್ರ ಮೇಲೆ ನಿಂತ್ಕೊಂಡು ನೀವು ಯೂರಿನ್ ಮಾಡ್ಬೋದು. ಓಕೆನಾ? ರಿಸೀಸ್ ಮಾಡ್ಬೋದಲ್ವನಪ್ಪ ಗಂಡು ಮಕ್ಳದು. ನೀವೆಲ್ಲೂ ಕೂಡ ನೀರು ಹಾಕಕ್ಕೆ ಹೋಗಬೇಡಿ. ನೀವೇನು ಮಾಡ್ಬೇಕು ಹೇಳಿ, ಕಸ ಕಡ್ಡಿಗಳನ್ನು ಅದ್ರೊಳಗೆ ಹಾಕೋಂಥದ್ದನ್ನು ಬಿಡಬೇಕು, ಪೆನ್ಸಿಲ್ ಹಾಕೋಂಥದ್ದನ್ನು ಬಿಡಬೇಕು. ಓಕೆನಾ? ಚೆನ್ನಾಗಿ ನೋಡ್ಕೊತೀರಾ ಶಾಲೆನಾ? ಹೋಗ್ತೀರಾ ನೀವು? ಹೋಗ್ಬನ್ನಿ ಗೊತ್ತಾಯ್ತಾ ಪುಟ? ಹುಷಾರಾಗಿ ಬರಬೇಕು. ಎಲ್ಲೂ ಕೂಡ ಪೆನ್ಸಿಲ್ ಹಾಕೋದು ಅದ್ರೊಳಗೆ ಏನೇನೋ ಮಾಡ್ತಾ ಇದ್ದೀರಾ, ನೆಲ್ಲಿಗಳನ್ನ ಮುಟ್ಟೋದು ಮುರಿಯೋದು ಇದು ಆಗ್ತಾ ಇದೆ, ಅದು ಮಾಡಬಾರ್ದು. ಮಾಡಲ್ಲ ತಾನೇ? ಒಳ್ಳೆ ಹುಡುಗರಾಗ್ತೀರಾ ಮೇಡಮ್? ನೀವು ಗೆಸ್ಟ್ ಟೀಚರ್ ಅಲ್ವಾ? 350 ಸ್ಟ್ರೆಂತ್ ಏನು ಪಾಠ ಮಾಡ್ತಾ ಇದ್ದೀರಾ? ಏನಾರು ಯಾವ್ದಾದ್ರು ಪೊಯಮ್ ಹೇಳ್ತಾರಾ? ಇಲ್ಲಿ LKG ಯು KG ಏನಾದ್ರು ಪೊಯಮ್ ಹೇಳ್ತಾರಾ ಯಾರು? ಹೇಳಿ ಇದೇಳಿ, ನೀವು ಎದ್ದೇಳಿ, ಹೇಳಿ ಪೊಯಮ್ ಹೇಳಿ. ಪದ್ಯನಾ ಹೇಳು. ಯಾರು ಹೇಳ್ತೀರಾ? ಹೇಳು ಜೋರಾಗಿ ಹೇಳು. ಓಕೆ ಮೇಡಮ್, ಆದಷ್ಟು ಧೈರ್ಯ ಬರಂಗೆ ಮಾಡಿ ಮಕ್ಕಳಿಗೆ. ಎದ್ದು ನಾನು ಹೇಳ್ತೀನಿ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಬರಂಗೆ ಮಾಡಿ, ಆ ಥರ ಪಾಠ ಆಗಿ. ಒಂದು ಸ್ವಲ್ಪ ನಮ್ಮ ಹುಡುಗರು ಆ ರೀತಿ ಅಂದರೆ 350 ಸ್ಟ್ರೆಂತಿಗೆ ಈ ಶಾಲೆ ಒಳ್ಳೆ ಹೆಸರು ಮಾಡ್ತಾ ಇದೆ. ಓಕೆ, ಹೋಗಿ ಬನ್ನಿ. ಓಕೆ, ನಮ್ಮ ಶಾಲೆ ಸರ್ ಮುಖ್ಯೋಪಾಧ್ಯಾಯರು ಸರ್, ನಮಸ್ತೆ ಸರ್. ಸತೀಶ್ ಸರ್ ನಮಸ್ತೆ. ಒಂಚೂರು ಶಾಲೆ ತೋರಿಸ್ಬಿಡ್ತೀನಿ ಸರ್. ನೋಡಿ, ಸ್ಮಾರ್ಟ್ ಬೋರ್ಡು ಸಿಸ್ಟಮು. ಇದಕ್ಕೆ ಕಂಪ್ಯೂಟರ್ ಶಿಕ್ಷಕರು ಬೇಕಾಗಿರೋದು. ಇದಕ್ಕೆ ಕಂಪ್ಯೂಟರ್ ಶಿಕ್ಷಕರು ಬೇಕು. ಶಾಲಾ ವತಿಯಿಂದ ಮತ್ತು CC ಕ್ಯಾಮ್ರಾ ಮಾನಿಟರಿಂಗ್ ಇಲ್ಲದೆ ಶಾಲೆ ಪೂರ್ತಿ. ಇದೇನಪ್ಪ ಅಂತ ಅನ್ಬೋದು ನೀವು. ಚೆನ್ನಾಗಿದೆ ಶಾಲೆ, ತುಂಬ ಚೆನ್ನಾಗಿದೆ. ಅದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಸರ್. ಅದು ಸೈನ್ಸ್ ಲ್ಯಾಬ್ ಅಲ್ಲ ಸರ್? ಒಬ್ಬರು ಇದನ್ನು ಏನಂದರೆ ಯಾವ ರೀತಿ ಅಲ್ಲ ಸೈನ್ಸ್ ಟೀಚರ್ ಬೇಕು. ಮತ್ತು ಈ ಇಕ್ವಿಪ್ಮೆಂಟ್ ಎಲ್ಲ ಕೊಟ್ಟಿರೋಂಥವ್ರು ಅಶೋಕ್ ಮೇಡ ಅಂತ ಹೇಳಿ, ಮೇಡಮ್ ಆಫ್ ಫ್ಯಾಮಿಲೀಸ್ ಗ್ರೂಪ್ಸ್. ಓಕೆ, ಅವರಿಗೂ ಧನ್ಯವಾದಗಳು. ಮತ್ತು ಇದಕ್ಕೆ ಸೈನ್ಸ್ ಟೀಚರ್ ಬೇಕು ಅನ್ನೋದು ನಿಮ್ಮ ಬೇಡಿಕೆ ಅಲ್ಲ ಸರ್? ಓಕೆ, ಸೈನ್ಸ್ ಲ್ಯಾಬು ಎಲ್ಲ ಇದೆ, ಟೀಚರ್ ಬೇಕು. ಅವರು ಇಷ್ಟೆಲ್ಲ ಮಾಡಿದ್ದಾರೆ, ದಾನಿಗಳು ಕೊಡ್ತಿದ್ದಾರೆ ಅಂದರೆ ಓಕೆ. ಅದ್ರ ಜೊತೆ ಶಿಕ್ಷಣ ಇಲಾಖೆ ಇದನ್ನೆಲ್ಲ ಮಾಡಬೇಕು ಇನ್ನು ಮುಂದೆ, ಅದಾಗಬೇಕು ಸರ್. ಈಗ ನಿಮಗೆ ಏನು ಸವಲತ್ತುಗಳು ಬೇಕು ಗ್ರಾಮ ಪಂಚಾಯತಿ ಕಡೆಯಿಂದ? ಅದು ಟ್ಯಾಂಕು ಡೌನ್ ಆಯ್ತಂತೆ. ಆ ಟ್ಯಾಂಕಿಂದ ಈ ಕಡೆ ನಲ್ಲಿಗಳಿಗೆ ನೀರು ಬರ್ತಾ ಇಲ್ಲ ಅಂದ್ರೆ ಅದು ಡೌನ್ ಆಗಿರೋದ್ರಿಂದ ನೀರು ಬರ್ತಾ ಇಲ್ಲ ಅಂತ ಈಗ ಇದಾರೆ ಅವರು ಹುಡುಗರು, ನಾವು ನೋಡ್ತೀವಿ ಸರ್. ಅದಕ್ಕೆ ಆ ಟ್ಯಾಂಕ್ ನ ಇಲ್ಲಿ ಇಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಗರ್ಲ್ಸ್ ಈ ಕಡೆ ಹೊಸ ಬಿಲ್ಡಿಂಗ್ ಅವ್ರು ಹೇಳ್ತಿರೋದೇನು ಅಂತಂದ್ರೆ, ಈಗ ಅಲ್ಲಿರೋ 1000 ಲೀಟರ್ದು ಆಲ್ರೆಡಿ ಆಗಿದೆ, ಎತ್ತಿ ಇಳಿಸಿ ಮಾಡ್ಬೇಕಾದ್ರೆ ಅದು ಹೋದ್ರು ಹೋಗ್ಬೋದು, ಅದು ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ, ಅದು ನೋಡ್ತೀವಿ ಸರ್. 500 ಅವ್ರು ಇದಾರಲ್ವ ಅಲ್ಲಿ? 500 ಇಟ್ಟರೆ ಶಾರ್ಟೇಜ್ ಆಗುತ್ತೆ. 500 ನಮ್ಮ ಹತ್ರ ಇದೆ, ಹೊಸದಿದೆಯಾ? ಆದ್ರೆ ಅದು ಚಿಕ್ಕದಾಗುತ್ತೆ ಸರ್, ಅದು ಆಗಲ್ಲ ಅಂತ ಅವ್ರು ಹೇಳಿದ್ರು. ಓಕೆ, 24 ಗಂಟೆ ನೀರು ಇರುತ್ತೆ ಸರ್. ನೀವೀಗ ಎಲ್ಲಿದೆ ಅದು ಸ್ಪೇರ್ ಇದೆಯಾ? ಅದು ಇಡ್ಸೋಣ ಹಂಗಾರೆ. ಈ ಕಡೆ ಟಾಯ್ಲೆಟ್ ಇಡಿಸಿ ವೈರಿಂಗ್ ಅದು ಪೈಪ್ ಪ್ಲಂಬಿಂಗ್ ಮಾಡ್ಸೋಣ, ಆಗ್ಬೋದಾ ಸರ್? ಅದೇ ಮಕ್ಳಿಗೆ ಕ್ಲೀನಿಂಗ್ ಇಂದ ಹೇಳಿದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಹೇಳಿದಿರ ಪ್ರೇಯರ್ ಅಲ್ಲಿ ಅಂದ್ರು. ಆದ್ರೆ ಅದೇ ಒಂಚೂರು ಕ್ಲೀನಿಂಗ್ ವಿಷಯ, ಅದ್ರ ಕಡೆ ಗಮನ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಎಲ್ಲ ಪೇರೆಂಟ್ಸು ಕೂಡ ಈ ಥರ ಜವಾಬ್ದಾರಿ ತಗೊಳ್ಳಿ, ಬನ್ನಿ, ಕೇಳಿ, ಮಾಡಿ, ಇದೆಲ್ಲ ಆಗಬೇಕು. ನಮ್ಮ ಟೀಚರ್ ಇದ್ದಾರೆ, ಅವರು ನೋಡೋಣ, ಮಾತಾಡ್ಸೋಣ. ಇವರು ಗೆಸ್ಟ್ ಟೀಚರು. ಮಂಜುನಾಥ್ ಸರ್ ನಮಸ್ತೆ. ಸರ್ ನಮಸ್ತೆ. P ಟೀಚರಾಗಿ ಕೆಲಸ ಮಾಡ್ತಾಯಿದ್ರಿ, ಗೆಸ್ಟ್ ಟೀಚರಾಗಿ ವಿಡಿಯೋ ರನ್ ಆಗ್ತಾಯಿದೆ. ಈ ಹುಡುಗರು ಏನು ಮಾಡ್ತಿದ್ದಾರೆ ಸರ್? ಈಗ ನೀವು ಬೇರೆ ಪಾಠನೂ ಮಾಡ್ತಾ ಇದ್ದೀರಲ್ವಾ? ಈಗಂದ್ರೆ ಗ್ರಾಮ ಪಂಚಾಯತಿಯಿಂದ ಏನು ಬೇಕು ಸರ್ ನಿಮಗೆ ಇಲ್ಲಿ ಸೌಲಭ್ಯಗಳು? ವಾಶ್ರೂಮ್. ಓಕೆ, ಈಗ ಅದಕ್ಕೆ ಸರ್, ಈಗ ಪುನಿ ಇಲ್ಲಿ ನೋಡಿಲಿ, ಅದು 500 ಲೀಟರ್ ಒಂದು ಸ್ಪೇರ್ ಇದೆ ಅಂತೆ, ಸಿಂಟೆಕ್ಸು. ಅದನ್ನ ಈ ಕಡೆಗೆ ಇಟ್ಬಿಟ್ಟು ವೈರಿಂಗ್ ಮಾಡಿಬಿಡ್ರಿ. ಓಕೆನಾ? ಹಾಂ, ಓಕೆ, ವಿಡಿಯೋ ಎಂಡ್ ಮಾಡ್ತೀನಿ. ಓಕೆ, ಕೆಲಸ ಇದೆ.